ಯಾಕೆ ಮಾಡಕ್ಕಂತಂದು ಕ್ಯಾಮ್ರಾ ಆನ್ ಮಾಡೀನಿ, ಮಾತಾಡಕ್ಕೆ ಗೊತ್ತಾವಲ್ದು, ನಾಳೆ ಮಾಡ್ತೀನಿ ತಾಳ್ರಿ. ತಗರಿ ತಿಂತೀರಣ್ಣ. ಯಾವ ಊರಣ್ಣ? ಯಾಕೆ ಬಂದಿದ್ದೀರಿ? ಹೌದಾ ಹೌದಾ, ನನಗೂ ಖುಷಿ ಆಯ್ತಪ್ಪ ನೀ ಬಂದಕ್ಕ. ನೋಡ್ರಿ ಅಣ್ಣೋರು ಸಾಲಿನ್ಸ್ ಮರ್ಲಿಂದ ನನ್ ಮೀಟ್ ಆಗಕ್ ಬಂದಾರ. ನಿನ್ನ ಮ್ಯಾಕ ಯಾವನ ಕಮೆಂಟ್ ಹಾಕಿದ್ರ ನರಗಳಿಗೆ ಔಷಧ ಕೊಡ ಮೇಷ್ಟ್ರು ಇವ್ರೇ ನೋಡು. ಹುಷಾರಿರಿ ನಿಮ್ ಮ್ಯಾಕ. ನೋಡ್ರಿ ನಮ್ ಪ್ಯಾನ್ ಎಲ್ಲಿದ್ದ ಎಲ್ಲಿಗೆ ಬಂದಾರ. ನೀವು ನಮ್ ಪ್ಯಾನ್ ಬಂದಾರಲ್ಲ, ನಿಮ್ನ ಫಾಲೋ ಮಾಡಿ ಎಲ್ಲ ಕಟ್ ಮಾಡ್ತಾರ. ಹೆಣ್ಣು ಮಗು ಹುಟ್ಟಿದ್ರ ನಮಗ್ ಹೆಣ್ಣು ಮಗು ಹುಟ್ಟೈತನ್ನಕ್ ಹೋಗ್ಬೇಡ್ರಿ, ನಮಗ್ ಫ್ರೀ ಟಿಕೆಟ್ ಹುಟ್ಟೈತನ್ರಿ. ಮಹಾತ್ಮ ಗಾಂಧಿ ಹೇಳ್ತಿದ್ರು, ನಿಂಗ್ ಯಾರ ಹೊಡಿಯಕ್ ಬಂದ್ರೆ ನನ್ ಕರಿ. ಯಾಕ್ಲಾ? ನಿಂಗ್ ಹೆಂಗ್ ಹೊಡಿತಾರೆ ಅಂತ ನೋಡಕ್ಕೆ. ಇವತ್ತು ಎಲ್ಲಿ ಮೀಟ್ ಮಾಡೋಣ? ಟೀ ಶಾಪ್ ಅಲ್ಲಿ. ಅಲ್ಲೋದ್ರೆ ತುಂಬಾ ಖರ್ಚು ಮಾಡ್ಬಿಡ್ತೀವಿ. ಬೈಕ್ ರೈಡ್ ಹೋಗೋಣ? ನನಗ್ ನಿನ್ ಜೊತೆ ಮಾತಾಡ್ಬೇಕಣ. ಸರಿ, ಫಿಲಮಿಗೆ ಹೋಗೋಣ? ಅದಕ್ ಬೈಕ್ ರೈಡ್ ಬೆಟರು. ಹೋಗ್ಲಿ, ಮಾಲ್ಗಾದ್ರೂ ಹೋಗೋಣ? ಅಲ್ಲಿಗೆ ಹೋದ್ರೆ ಹೋಗೋ ಬರೋರೆಲ್ಲ ಏನ್ ತಗೊಂಡಿದ್ದಾರೆ ಏನ್ ಹಾಕೊಂಡಿದ್ದಾರೆ ಅಂತ ನೋಡ್ಬೇಕು ಅನ್ಸುತ್ತೆ. ಪಾರ್ಕಲ್ಲಿ ಸಿಗೋಣ? ಅಲ್ಲೋದ್ರೆ ಹೋಗೋರ್ ಬರೋರೆಲ್ಲ ನಮ್ಮನ್ನೇ ನೋಡ್ತಿರ್ತಾರೆ. ಫ್ರೆಂಡ್ಸ್ ರೂಮ್ ಇದೆಯಾ ಅಂತ ಕೇಳಲ್ಲ? ಅದಕ್ಕಿಂತ ಕಸದ್ ಬಿಟ್ಟಿಲ್ಲಾರು ಕಡಿಮೆ ಸ್ಮೆಲ್ ಇರುತ್ತೆ. ಸರಿ, ನಿನ್ ಫ್ರೆಂಡ್ಸ್ ರೂಮ್ ಇರುತ್ತಾನೆ? ಬೇಡ, ಅವ್ರ ಏನೇನೋ ಇಲ್ಲದನ್ನೆಲ್ಲ ಕತೆ ಕಟ್ತಾರೆ. ಸರಿ, ಹಂಗಾರೆ ನಾನು ಮನೆಗೆ ಬರ್ತೀನಿ. ಅಯ್ಯೋ, ನಮ್ಮ ಅಜ್ಜಿ ಇದಾರಲ್ಲ. ನೀನೇ ಅಲ್ಲ ಚಿಲ್ ಅಂತ ಹೇಳಿದ್ದು. ಚಿಲ್ಲೆ ಆದ್ರೆ ನೀವ್ ಬಂದ್ರೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಇವಾಗ ಏನು ಕುಫ್ ಅಂತಿದ್ಯಾ? ಈ ತರ ಎಲ್ಲ ಕಷ್ಟಪಟ್ಕೊಂಡು ಏನ್ ಬರೋದ್ ಬೇಡ ಬಿಡು. ಇಲ್ಲ ಕಣೆ, ನಡ್ಕೊಂಡ್ ಬರ್ತಿದ್ದಲ್ಲ, ಅದಕ್ಕೆ ಜೋರಾಗಿ ಉಸಿರಾಡ್ತಿದ್ದೆ. ಆಮೇಲೆ ನಾನ್ ಮಾತಾಡಿದಕ್ ನೀವು ಉಫ್ ಅಂತ ಅಂದಿಲ್ಲ. ನಾನು ಬೇಕಾರೆ ಸಾರಿ ಬೇಕಾರೆ ಕೇಳ್ತೀನಿ, ಸಾರಿ ಆಯ್ತಾ? ಸುಮ್ನೆ ಈ ಫೋನಲ್ಲೆಲ್ಲ ಸಾರಿ ಹೇಳ್ಬೇಡ ಆಯ್ತಾ? ಸರಿ ಕಣೆ, ಎದುರುಗಡೆನೆ ಬಂದು ಸಾರಿ ಕೇಳ್ತೀನಿ. ಸರಿ, ಎಲ್ಲಿ ಮೀಟ್ ಮಾಡೋಣ? ಏನ್ ತಪ್ಪು ಮಾಡಿ ನಿನಗೆ ಅದನ್ನ ಹೇಳ. ನನಗೆ ಒನ್ನೆಕಿಗೆ ನನ್ ಏನ್ ತಪ್ಪೈತಿ? ತಪ್ಪೇನೈತಿ ನಂದು ಅದನ್ನ ಹೇಳಿ. ಈಗ ನನಗೆ ಏನೈತಿ ತಪ್ಪು? ನಂದ ಏನೈತಿ ನನ್ ತಪ್ಪು ಅದನ್ನ ಹೇಳ. ನನಗೆ ಬೇಕಂದ್ರೆ ಬೇಕು ನಂಗೆ. ಈಗ ಮೂರತ್ತು ಬೋಲ್ ಬೋಲ್ ಅಂತ ಹಿಡ್ಕೊಂಡು ಕೂತಿರ್ತೀಯಲ್ಲ, ಏನ್ ಕೇಳಿ ನಿನ್ಗೆ ಎದುರುಗಡೆ ಮೇಲೆ ಹೋಗಿ ಸರ್ಪ್ರೈಸ್ ಕವರ್ ಆಗೋದು ಬಟ್ಲಲ್ಲಿ ನಾಕ ಹೆಂಗ್ ಮಾಡ ಹೋಗು. ಆಂಟಿ ಆಂಟಿ ಭಿಕ್ಷುಕ ಅಲ್ಲ. ಡಿಪಾರ್ಟ್ಮೆಂಟ್ ಅವರು ನಿಮ್ಗೊಂದು ಲಿಸ್ಟ್ ಕೊಟ್ಟವ್ರೆ. ನಾವು ಮಾಡಿದ್ರೆ ಕೊಲೆ, ನೀವು ಮಾಡಿದ್ರೆ ಎನ್ಕೌಂಟ್ರು. ರಾತ್ರಿ ಹೊತ್ತು ಹುಚ್ಚೋಯ್ಕ ನನ್ ಕರ್ಕೋಯ್ತಿಯೇ. ಡೀಲ್ ಬೇರೆ ಮಾಡಿಲ್ಲ ನೀನು. ಬಾಮುದೇವಿ ಕಸಸುರಿ ಬಾ ಅಂದೆ. ಕೆಳಕಿಲ್ಬಲ್ಲ ಏನೋ ಆಯ್ತು. ಮುಚ್ಕೊಂಡ್ ಕಸ್ತೂರಿ ಬಾ. ಸರಿ, ಕೊಡ್ತೀನಿ ಇನ್ನೊಂದ. ಎಲ್ಲಿಗೋ? ಸರಿ, ಮುತ್ತಾರ ಮೇಲೆ ಕೆಲಸ ಐತಿ. ಪೇಷಂಟ್ ಸರಿ ಅಲ್ಲ. 2 ನಿಮಿಷ ಹೊರಗೆ ನಡಿ. ನೀ ಬಂದೆ, ಮುತ್ತಾರ ಮೇಲೆ ಕೆಲಸ ನಡಿ. ನಮಸ್ಕಾರ ರೀ ಮುತ್ತಾರ. ನೀವು ಏನಂದಿದ್ರಿ ಮುತ್ತಾರ? ನನ್ನ ಮದ್ವಿ ಆಗಲ್ಲ, ನನ್ನ ಮಕ್ಕಳಾಗಲ್ಲ ಅಂದಿದ್ರಿ. ನನ್ನ ಮದ್ವಿನೂ ಆಗೈತಿ, 2 ಮಕ್ಕಳಾಗ್ರಿ ಮುತ್ತಾರ. ಈ ಮುತ್ತನ ಮಾತ ಸುಳ್ಳು ಆಗದ ಸಾಧ್ಯ ಇಲ್ಲ. ಮುಂದೆ ನಿನ್ ಮನ ಅಕ್ಕಿ ತೊಂಬ ಸ್ವಲ್ಪ. ಅಕ್ಕಿ ತೊಂಬರ್ಲಿ? ಅಕ್ಕಿ ತೊಂಬ. ತೋರಿ ಮುತ್ತಾರ, ತಂದಿ ನೋಡ್ರಿ ಅಕ್ಕಿ.
ಆ 2 ಮಕ್ಕಳು ನಿನ್ನೂ ಅಲ್ಲ, ಸದ್ಯಕ್ಕೆ ನಿನ್ನ ಹೆಂಡ್ತಿನೂ ನನ್ನ ಅಕ್ಕಿ ಅಲ್ಲ. ಓಡ್ ಹೊಂಟ ಈ ಸತ್ತ ಬೇರೆದೊಂದ್ ಜೋಡಿ. ಮುತ್ತಾರ ನಿಮ್ಗೆಲ್ಲ ಹೆಂಗ್ ಗೊತ್ತೈತ್ರಿ ಮುತ್ತಾರ ಇದು? ನಿನ್ ಮನ್ಯಾನ ಅಕ್ಕಿ ನೋಡಿ ಹೇಳಕತ್ತೇನೆ. ಇದು ಅಕ್ಕಿ ನೋಡೋಣ ಎಲ್ಲ ಗೊತ್ತಿದೆ ಏನ್ರಿ ಮುತ್ತಾರ? ಎಲ್ಲ ಗೊತ್ತಾಗ್ತದ. ಇದು ಅಕ್ಕಿ ನನ್ನ ಮನ್ಯಾಗಿಂದಿಲ್ರಿ ಮುತ್ತಾರ, ನಿಮ್ ಮನ್ಯಾಗಿದ್ದಾವ. ಗೌಡ್ರೆ ಇವ್ರು ಹುಡ ಇರೋದಾಗಲ್ದ್ರಿ, ನಂಗೆ ಡೈವರ್ಸ್ ಕೊಡಿಸ್ರಿ. ಡೈವರ್ಸ್ ಅಲ್ಲ ಮಾದ ಡಿವರ್ಸ್. ನಿನ್ ಗಂಡ ಚಲೋ ಕಬಡ್ಡಿ ಪ್ಲೇಯರ್ ಅಲ್ಲ, ಡಿವರ್ಸ್ ಆಗ್ಬೇಕು. ಅದೇ ರೀ, ಅದೇ ಪ್ರಾಬ್ಲಮ್ ಅದ ರೀ. ಕಬಡ್ಡಿ ಪ್ಲೇಯರ್ ಅನ್ನ ಬರೀ ಮುಟ್ಟಿ ಹೋಗ್ತಾನೆ, ಏನು ಮಾಡಲ್ಲ. ಅದೇ ಸರ್ ನಿಮ್ಮ ಹುಡುಗಿ ನಂಬರ್ ಕೊಡ್ರಿ, ನಂಬರ್ ಕೊಡ್ರಿ. ಯಾರ್ದು? ಹುಡುಗಿದ್ರಿ ಅಣ್ಣ ಥಿಯೇಟರ್ ದಾನ ಮಾಡೋಣ. ಏನೋ ಲೋಗ ಮಾಡ್ಬೇಡೋಣ, ಕೈ ಏನು ಇಲ್ವಣ. ದುಡ್ಕೊಂತೀನಿ ಹೋಗು. ಕಣ್ಣರೆ ಕಾಣ್ತಾವಲು, ಅವ್ನ ಕೈ ಇಲ್ಲ, ಮತ್ತ ಅವ್ನ ಕೆಲ್ಸಕ್ಕೆ ಹೋಗತಿ. ನಾಚಿ ಬರ್ಬೇಕು. ನಿಂಗ ರೊಕ್ಕ ಕೊಡ್ತಾನ ಇಲ್ಲ ನಾ ಅಲ್ಲ. ದಿನ ಮುಕ್ಳು ಹೆಂಗ್ ತಕೋತಿಯಾರ ಆಗ? ಹಲೋ ಮಾವ, ಹೇಳ ಎಲ್ಲಿದ್ರಿ? ಇಲ್ಲ ಮತ್ತೆ ಸ್ವಲ್ಪ ಅರ್ಜೆಂಟ್ ತರಗದಾಕ್ ಬೇಡ, ಸ್ವಲ್ಪ ಕೆಲಸ ಐತೆ. ಸ್ವಲ್ಪ ಬಾ, ನೀನ್ ಹೇಳ್ತೀನಿ. ಏನ್ ನಿನ್ ಪಂಚಾಯ್ತಿ ಮಾವ? ನಮ್ಮ ಮನೆ ಬಾಗಲಾಗ ಹುಡುಗಿ ಇರ್ತಲ್ಲ, ಲೆಟರ್ ಕೊಟ್ಬಿಟ್ಟಾಳೆ. ಲೆಟರ್ ಕೊಟ್ಟ? ಏನ್ ಬರ್ದಾಳೆ? ನನಗೆ ಓದಕ್ ಬಂದ, ನಿನ್ನೆ ಕರೆಸಿದ್ ನಾವು ಮಿಡಲ್ ಬಿಡಿದ್ದಾನೆ. ಎಲ್ಲೈತೆ ಯೋಟ್ ಜಾಪನು ಆಯ್ತದಪ್ಪ. ಇದ್ನ ಓದಿನ ಮೇಲೆ ಸುಟ್ಬಿಡ ಅಂತ ಬರ್ದಾಳೆ ಹುಡುಗಿ. ಆ ಹುಡುಗಿ ಬಾರಿ ಬಿದ್ದುವಂತ ಹುಡುಗಿ, ಓದಿದ್ಮೇಲೆ ಸುಟ್ಬಿಡ ಅಂತ ಬರ್ದಾಳ. ಸುಟ್ಬಿಟ್ಟೆ ಮಗ, ಸುಟ್ಬಿಡ ಕಡೆ. ಬರ್ಲಪ್ಪ. ಏಯ್ ಏನ್ ಬರ್ಲ? ಅದ್ರಾಗ ಏನ್ ಬರ್ತತ್ ಹೇಳಿ? ನೀನ್ ಓದಿದ್ಮೇಲೆ ಸುಟ್ಬಿಡ ಅಂತ ಬರ್ತದ್ಲೆ ಮಗ. ಸುಟ್ಟಿಲ್ಲ ಈಗ ಅದನ್ನ? ಸುಟ್ನಲ್ಲ ನಿನ್ನೆದ್ರಿಗೆ. ಈಗ ಏನ್ ಬರ್ತತ್ ಅದ್ನೇಳ ಮಗನೇ? ಗೋಮಾಳಿಗೆ ಕಿತ್ತು ರಕ್ತ ಕುಡಿದ್ಬಿಡ್ತು ನೋಡ. ಎಂತ ಅದ್ರ ಸಿಗಬಿತ್ ನಡಿ. ಏನ್ ಮಾವ ಅದ್ರಾಗ ಬರ್ದದ್ದ ಅದಾಡೆ, ನಿನ್ ಓದಿದ್ಮೇಲೆ ಸುಟ್ಬಿಡ ಅಂತ ಬರ್ದದ್ಲ. ಸುಟ್ಟಿ ಎಲ್ಲಿ ಈಗ? ಸುಟ್ನಲ್ಲ ಯಪ್ಪ. ಅದ್ರ ಬರ್ದದ್ದು ಓದಿದ್ದು ಏನ ಅದ್ನೇಳ ನನಗೆ. ಯಪ್ಪ ಹೆಂಗ್ ಹೇಳ್ಬೇಕ್ರಿ ನಿನಗೆ? ಅದ್ರಾಗ ನೀನ್ ಓದ್ಮೇಲೆ ಸುಟ್ಬಿಡ ಅಂತ ಬರ್ತದ್ಲೆ. ಗುಡ್ಡೆ ಏನ್ ಬರ್ತದ ಕರೆಕ್ಟ್ ಹೇಳ. ಯಪ್ಪ ನಮ್ ಸಾಯಣಿಗೆ ಅದಾರೆ ಬರ್ತದ. ಅಂತ ಮನುಷ್ಯ ಏನಿಲ್ರಿ ನಮ್ಮ ಅಣ್ಣ. ಗಂಡಂತಿ ಜನ ನಡಿಯವು ಏನ್ ಮಾತಾಡ್ಸ್ರಿ. 5 ದಿನ ಆಯ್ತಂತ್ರಿ ಜೋತಾಡಕತ್ತ. ಜೋತಾಡೋದಲ್ಲ ಮರ, ಊಟ ಇರ್ಲಾರ ನರ ಸತ್ತಾವ ಅಂತ ಹೇಳಿ. ನರ ಸತ್ತಾವಂತ್ರಿ, ಮಾತಾಡ್ಸ್ರಿ. ಅಂತ ಮನುಷ್ಯ ಏನಿಲ್ರಿ ನಮ್ಮ ಅಣ್ಣ. ಗಾಡಿ ತಂದು ಹೊಯ್ಕೋತ ಹೋತಾನ. ಹೊಯ್ಕೊಂಡ್ ಹೋಗುದಲ್ಲ ಮರಾಯ, ಶಾಪಿಂಗ್ ಕರ್ಕೊಂಡ್ ಹೋಗ್ತೀನ. ಶಾಪಿಂಗ್ ಕರ್ಕೊಂಡ್ ಹೋತಾನಂತ್ರಿ. ಇಷ್ಟು ಚಲೋ ಐತ್ರಿ ನಮ್ಮ ಅಣ್ಣನ ಮನಸ್ಸ. ಭಾರಿ ಮನುಷ್ಯ ರೀ ನಮ್ಮ ಅಣ್ಣ. ನಿಮಗ್ ಬಾಯ ಕೊಡ್ತಾನಂತ್ರಿ. ಬಾಯಾಗಲ್ಲೋ ನಿನ್ನ ಕೋಳಿ ಊಟ ಮಾಡಿ ಕೇಳಿ ಎಲ್ಲ ಅಡಿಗೆ ಸಾಕ ನಿಂತೀನಿ, ಸುದ್ದಿ ಮಾಡಕ್ ಬಂದಿನಿ. ನೀ ಆಕಿ ಹೊಯ್ಕೋತೀವ್ರಿ. ನಾ ಮಾತಾಡ್ಸು ಅಡ್ಗೆಡ್ತೀನಿ ನೀವು. ಇಲ್ಲ ಚಲೋ ಸುದ್ದಿ ಮಾಡ್ತೀನಿ ಅಂತ ಬಂದೀನಿ ಎಲ್ಲ. ಇವತ್ತು ಅಡ ಒಂದ್ ಎರಡರಲ್ಲಿ ಒಂದು ಇಪ್ಪತ್ತು ಆಗೋಗ್ಬಿಡ್ಬೇಕು. ನೀನ್ ಫಾಲೋ ಮಾಡ್ತೀಯ ಮಾಡಲ್ಲ. ಫಾಲೋ ಮಾಡೋಣ, ಫಾಲೋ ಮಾಡೋಣ, ಫಾಲೋ ಮಾಡೋಣ ಅಣ್ಣ, ಫಾಲೋ ಮಾಡೋಣ ಅಣ್ಣ. ಎಲ್ಲಪ್ಪ ದೇವಿ ಬೇಲಾಳೆ ಅಣ್ಣ, ಫಾಲೋ ಮಾಡೋಣ ಲಕ್ಕಿಲ್ಲ ಅಣ್ಣ, ಫಾಲೋ ಮಾಡೋಣ ಅಣ್ಣ. ಫಾಲೋ ಮಾಡ್ತೀಯ ಮಾಡಲ್ಲ ಅಣ್ಣ, ಫಾಲೋ ದೇರ್ಮತ ಅಣ್ಣ, ಫಾಲೋ ಮಾಡೋಣ ಅಣ್ಣ, ಫಾಲೋ ಮಾಡೋಣ ಅಣ್ಣ, ಫಾಲೋ ಮಾಡಿ ಕಾಲು ಬಿಡ್ತೀರ ಅಣ್ಣ, ಫಾಲೋ ಮಾಡ್ತೀಯ ಮಾಡಲ್ಲ ಅಣ್ಣ. ಮಾಡಕ್ ಬೇಕು ಕಾಸು, ಜೀವನ್ ಪೂರ್ತಿ ಇರಬೇಕು ನಮ್ ಬೈಕ್. ಹಂಗಲ್ಲದ ನಾವ್ ಹೇಳ್ತೀವಿ ಡೈಲಾಗ್. ನಾ ಪಕ್ಕ ಲೋಕಲ್, ನಮ್ ಮನ್ಯಾಗ ಐತಿ ಎಮ್ಮಿ. ನಿಂದು ಕರೆಕ್ಟ್ ಐತಣ. ನಾವೊಂದ್ ಹೇಳ್ತೇನೆ ನೋಡಿ ಡೈಲಾಗ. ನಾ ತಿಂತೀನಿ ರೊಟ್ಟಿ, ನಾ ಹೋಗ್ತೀನಿ ಬ್ಯಾಂಕಿಗೆ. ಹಂಗಲ್ಲ ನಾ ಹೊಡಿತೇನೆ ಕೇಳಿ. ಈಗ ನಾ ಕುಡಿತೇನೆ ಸ್ಟಿಂಗ್, ನೀನ್ ನಮ್ಮ ಮನ್ಯಾಗ ಮಾಡಿ ಚಪಾತಿ. ಇವ್ನ ಯಾವ ಸೆಡೆ ನನ್ ಮಗ.
ತಮ್ಮ ನೀನು ಕರೆಕ್ಟ್ ಹೇಳಿ. ಈಗ ನಾನು ಡೈಲಾಗ್ ಹೇಳ್ತೀನಿ ಕೇಳ. ಬೆಳಗ್ಗೆ ಬರ್ತೈತಿ ಬಿಸಿಲು, ಬೆಳಗ್ಗೆ ಬರ್ತೈತಿ ಬಿಸಿಲು, ರಾತ್ರಿ ಬರ್ತೈತಿ ಕತ್ಲ. ಇವ್ನ್ಯಾವನ ಸೆಡೆ ನನ್ ಮಗ. ಯಾಕೆ ಬ್ರೋ ಏನಾಯ್ತು? ಬ್ರೋ ಏನ್ ಗೊತ್ತಾ, ಮನೇಲಿರೋ ಬಟ್ಟೆಗಳು ಎಲ್ಲ ಹಳೇದಾಗ್ತೈತೆ, ಚಿಕ್ಕದಾಗ್ತೈತೆ, ಏನ್ ಮಾಡ್ಲಿ ಮಚ್ಚ ಅಂತ ಕೇಳಿದೆ. ಅದಕ್ಕೆ ಅವನು ಮಚ್ಚ ಅದನ್ನ ಬಿಕಾರಿ ಕೊಟ್ಬಿಡೋ, ಯೂಸ್ ಆಗುತ್ತೆ ಅಂತ ಹೇಳ್ದ. ಅದಕ್ಕೆ ಕಣ ನಾನು ನಿನ್ನ ಫೋನ್ ಮಾಡಿ ಕರೆದಿದ್ದು ಅಂತ ಹೇಳ್ದೆ. ತಪ್ಪಾ? ಅಮ್ಮ ಅಮ್ಮ, ನಾಳೆ ಮೂವಿಗೆ ಹೋಗಕ್ಕೆ ಈ ಮನೇಲಿರೋ ಮೋಹಿನಿ ಪರ್ಮಿಷನ್ ತಗೋಬೇಕಾ? ಯಾವ ಮೋಹಿನಿ ಕಂದ? ನಮ್ಮನೇಲಿ ಯಾವ ಮೋಹಿನಿನೂ ಇಲ್ಲ. ಇದೆ ಮಾ, ನಿನಗೆ ಗೊತ್ತಿಲ್ಲ. ಯಾರು ಹೇಳದ್ ನಿನಗಿದೆಲ್ಲ? ನಮ್ಮಪ್ಪ ಫೋನಲ್ಲಿ ಹೇಳ್ತಿದ್ದ, ನಾನ್ ನಿಮ್ ಜೊತೆ ಟ್ರಿಪ್ಪಿಗೆ ಬರ್ಬೇಕಂದ್ರೆ ನಮ್ಮ ಮನೇಲಿರೋ ಮೋಹಿನಿ ಪರ್ಮಿಷನ್ ತಗೋಬೇಕು ಅಂತ. ಅದು ಯಾವ ನಾಯಿ ಜೊತೆ ಅಲ್ಲಿಗೆ ಹೋಗಿದ್ದೋ? ಇನ್ನು ಕರ್ಕೊಂಡ್ ಬಂದಿದ್ದೀನಿ. ಆಂಟಿ ನಮಸ್ಕಾರ ಆಂಟಿ. ನೀನ ಬಂದಿದ್ದು? ಬಾಪ ಒಳಗ್ ಬಾ. ರೀ, ನಮ್ಮ ಅಕ್ಕಂಗ ಒಂದ್ ಸ್ವಲ್ಪ ದುಡ್ಡು ಬೇಕಿತ್ತಂತೆ. ಹೌದಾ? ಎಷ್ಟ್ ಬೇಕಾಗಿತ್ತು? ಒಂದ್ 10,000 ಬೇಕಿತ್ತು. 10,000? 1 ಮಿನಿಟ್. ಸರಿ ತಗೊಳಮ್ಮ. ತುಂಬಾ ಥ್ಯಾಂಕ್ಸ್. ಕೊನೆದಾಗಿ ಖುಷಿಯಾಗಿ ಒಂದು ಫೋಟೋ ತಗೊಳ್ಳೋಣ ಬನ್ನಿ. ಅಯ್ಯೋ, ಕೊನೆದಾಗಿ ಅಂತ ಯಾಕೆ ಹೇಳ್ತಿದ್ದೀರಾ? ಕೊನೆದಾಗಿ ಯಾಕೆ ಅಂದ್ರೆ ಯಾವ್ದೇ ಸಂಬಂಧ ಆದ್ರೂ ದುಡ್ಡು ತಗೊಳ್ಳೋ ತನಕ ಅಷ್ಟೇ. ಅದನ್ನು ವಾಪಸ್ ಕೇಳಿದಾಗ ಆ ಸಂಬಂಧ ಯಾವತ್ತೂ ಸಂಬಂಧ ಆಗುಳ್ತಿರಲ್ಲ. ನಾನಂತೊಳಲ್ಲಪ್ಪ. ಏನೋ ನಿಮ್ ವಿಶ್ವಾಸ. ಅಂದ್ರು ಈ ನಿಮ್ ಋಣನ ಈ ಜನ್ಮದಲ್ಲಿ ತೀರ್ಸಲ್ಲ ಬಿಡಿ. ಅಯ್ಯೋ, ಅಷ್ಟ್ ದೊಡ್ಡ ಮಾತಲ್ಲ, ಯಾಕೆ ಬಿಡಿ. ರೀ, ಹೆಂಗಿದ್ರು ನಮ್ಮ ಅಕ್ಕನು ದುಡ್ಡು ಕೊಡ್ಬೇಕಲ್ಲ, ಅವಳಿಗೊಂದ್ಸರಿ ಕಾಲ್ ಮಾಡಿ ಕೇಳಿ. ಹೌದಲ್ವಾ? ಹಲೋ ಹಲೋ, ಅದೇ ಒಂದ್ ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡಿನ ಬಗ್ಗೆ ಯಾವತ್ತೇ ಹೇಳಿದ್ನಲ್ಲ. ಏನಂತ ಹೇಳಿದ್ರಿ? ಸ್ವಲ್ಪ ನೆನೆಸ್ಕೊಳ್ಳಿ. ಈ ನಿಮ್ ಋಣನ ಈ ಜನ್ಮದಲ್ಲಿ ತೀರ್ಸಲ್ಲ ಬಿಡಿ. ರೀ, ಏನ್ ಕೊಡ್ತಾಳಂತ? ಬಡ್ಡಿ ಸೇರಿಸ್ಕೊಡ್ತಾರಂತ. ಹೌದಾ? ನಾಳೆ ಮಾಡ್ತಂತ ಹೇಳಿದ್ದೆ ಲ್ಯಾಗ್, ಇವತ್ತು ಮಾಡಕ್ಕಂತ ಮಾಡೀನಿ, ಆದ್ರೂ ಮಾಡಲ್ಲ ಇವತ್ತು.